ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ವಿಧೇಯಕ ತಿದ್ದುಪಡಿ 2025 ಅನ್ನು ನಾನು ಪ್ರವರ್ಗ 2ಬಿಗೆ ಸೇರಿದಂಥ ಸಮುದಾಯಕ್ಕೆ 4% ರಿಸರ್ವೇಷನ್ ಕೊಡುವುದಕ್ಕೆ ನನ್ನ ಸಂಪೂರ್ಣವಾದ ಬೆಂಬಲ ಇದೆ. ಆದರೆ 2ಬಿಯಲ್ಲಿ ಬರ್ತಕ್ಕಂಥವರು ಮುಸ್ಲಿಂ ಸಮುದಾಯದವರು. ಸಾರ್ವಜನಿಕವಾಗಿ ಹೇಗಿದೆ ಅಂದರೆ ಅಲ್ಪಸಂಖ್ಯಾತರಿಗೆ ಈ ಒಂದು ರಿಸರ್ವೇಷನ್ ಇದೆ ಅಂತ. ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್ಸ್ ಬರ್ತಾರೆ, ಪಾರ್ಸಿಗಳು ಬರ್ತಾರೆ, ಸಿಖ್ಖರು ಬರ್ತಾರೆ, ಜೈನರು ಬರ್ತಾರೆ. ಆದರೆ ಜೈನ್ಸ್ಗಳು ಮತ್ತು ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಹಾಗೆ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೇನೆ ಸರ್ಕಾರಕ್ಕೆ, ಕ್ರೈಸ್ತ ಅಲ್ಪಸಂಖ್ಯಾತರಲ್ಲಿ ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಎಲ್ಲ ಥರದ ಕಸುಬು ಮಾಡುವವರಿದ್ದಾರೆ. ಅವರನ್ನು ಬಿಟ್ಟು ನೀವು ಬರೇ ಒಂದು ಸಮುದಾಯಕ್ಕೆ ಸೇರಿಸಿದರೆ ನಮ್ಮನ್ನು ಅಲ್ಪಸಂಖ್ಯಾತರು ಅಂತ ಹೇಳೋದನ್ನು ಒಟ್ಟಿಗೆ 2ಬಿಗೆ ತರ್ತೀರಾ, 2ಬಿಗೆ ತಾನೆ. ನಾವು 3ಬಿಯಲ್ಲಿದ್ದೇವೆ. ಇವತ್ತು ಜೈನ್ಸು 3ಬಿಯಲ್ಲಿದ್ದಾರೆ. ನಮ್ಮನ್ನು ಒಟ್ಟು ಸೇರಿಸಿ ಎಲ್ಲರಿಗೂ ಅವಕಾಶ ಕೊಟ್ಟರೆ ಬಹುಶಃ ಇದೊಂದು ಒಳ್ಳೆಯ ಸಂದೇಶ ಹೋಗ್ತದೆ, ಸರ್ಕಾರಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಒಂದು ರಿಸರ್ವೇಷನ್ನಲ್ಲಿ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, 4% ಮೀಸಲಾತಿ ನೀಡುವುದನ್ನು ಸಮರ್ಥಿಸಿಕೊಂಡಿರುವ ಉಪಮುಖ್ಯಮಂತ್ರಿಗಳು ಕೇವಲ 2 ಕೋಟಿವರೆಗಿನ ಕಾಮಗಾರಿಕೆ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಅಲ್ಪಸಂಖ್ಯಾತರೆಂದರೆ ಕ್ರಿಶ್ಚಿಯನ್, ಜೈನ್, ಸಿಖ್, ಪಾರ್ಸಿ ಎಲ್ಲರೂ ಬರ್ತಾರೆ ಅಂತ ಹೇಳೋದನ್ನು ಅವರು ಹೇಳಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯದಲ್ಲಿ ಏನಾಗಿದೆ, ಎಲ್ಲಿಯೋ ಒಂದು ಕಡೆ ನಮಗೂ ರಿಸರ್ವೇಷನ್ ಬರ್ತದೆ, ನಾವು ಕೂಡ ನಮ್ಮಲ್ಲಿ ಕೂಡ ಕೆಲವರು ಕಾಂಟ್ರಾಕ್ಟರ್ ಆಗ್ಬೋದು, ಕೆಲವರು ತಮ್ಮ ಕಸಬುಗಳನ್ನು ಮಾಡ್ಬೋದು, ಕೆಲವರು ಸಮಾಜದ ಮುಖ್ಯವಾಹಿನಿಗೆ ಬರ್ಬೋದು ಅಂತ ಹೇಳುವ ಚಿಂತನೆ ಇದೆ. ಅದು ಮಾತ್ರವಲ್ಲ, ಕೇಂದ್ರ ಸರ್ಕಾರಕ್ಕೆ ಹೋದಾಗ ನಾವು OBCಯಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸಲ್ಲಿ ಕ್ಲಾಸಸಲ್ಲಿ ಬರ್ತೀವಿ. ಹಾಗಾಗಿ ಮುಸ್ಲಿಂ ಸಮುದಾಯರು ಎಷ್ಟು ಬಡವರಿದ್ದಾರೋ ಅಷ್ಟು ಕ್ರೈಸ್ತ ಸಮುದಾಯದಲ್ಲಿದ್ದಾರೆ, ಜೈನಲ್ಲಿದ್ದಾರೆ, ಪಾರ್ಸಿಯಲ್ಲಿದ್ದಾರೆ, ಸಿಕ್ಕಲ್ಲಿ ಇದ್ದಾರೆ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ ಸಭಾಪತಿಗಳೇ, ಅಲ್ಪಸಂಖ್ಯಾತರ ಗುಂಪನ್ನು ಒಟ್ಟಾಗಿ ಕೊಂಡೋಗಿ ಸಾಧ್ಯವಾದರೆ 2ಬಿಗೆ ನಮ್ಮನ್ನು ಸೇರಿಸಿ ನಮಗೂ ಈ ರಿಸರ್ವೇಷನ್ ಕೊಡಿ, ನಮ್ಮ ಸಮುದಾಯಕ್ಕೂ ಇದು ಸಾಬ ಆಗ್ತದೆ ಅಂತ ಹೇಳುವುದನ್ನು ನಾನು ಹೇಳ್ತೇನೆ. ಮತ್ತು ಇದು ನಾನು ಅವರ ಉತ್ತರವನ್ನು ನೀಡಿ ಮತ್ತೆ ನನ್ನ ಪ್ರತಿಕ್ರಿಯೆ ಕೊಡ್ತೇನೆ. ಅವರು ನಮಗೆ ಸೇರಿಸದೇ ಇದ್ದದನ್ನು ವಿರೋಧ ಮಾಡ್ತಾರೆ. ರವಿಕುಮಾರ್, ಅವಕಾಶ ನೀಡಿದ್ದಕ್ಕೋಸ್ಕರ ಧನ್ಯವಾದಗಳು ಸಭಾಪತಿಗಳೇ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕ 2025 ಈ ಒಂದು ಬಿಲ್ಗೆ ಅಸಮ್ಮತಿಯನ್ನು ವ್ಯಕ್ತಪಡಿಸ್ತಾ, ಸಭಾಪತಿಗಳೇ, ಈ ಬಿಲ್ನಲ್ಲಿ ಇದೆ ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ. ಈ ಒಂದು ಪೇಜ್ನಲ್ಲಿ, ಪೇಜ್ ನಂಬರ್ 3, ಪ್ಯಾರಾಗ್ರಾಫ್ ನಂಬರ್ 2 ಏನು ಹೇಳ್ತಾ ಇದೆ, 2 ಕೋಟಿ ರೂಪಾಯಿಗಳವರೆಗಿನ ಒಟ್ಟು ಸರ್ಕಾರಿ ನಿರ್ಮಾಣ ಕಾಮಗಾರಿಗಳ ಪೈಕಿ ಅಂಥ ಕಾಮಗಾರಿಗಳ ಸಂಖ್ಯೆಯ 4% ಮೀರದಂತೆ ಹಿಂದುಳಿದ ವರ್ಗಗಳ ಪ್ರವರ್ಗ 2B 2Bಗೆ ಸೇರಿದ ವ್ಯಕ್ತಿಗಳು ಪಾಲ್ಗೊಳ್ಳುವುದನ್ನು ಪ್ರೋತ್ಸಾಹಿಸುವುದು. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಸಭಾಪತಿಗಳೇ. ಈ 2Bನಲ್ಲಿ ಯಾರು ಬರ್ತಾರೆ, ಇಲ್ಲಿ ನನ್ನ ಹತ್ರ ಲಿಸ್ಟ್ ಇದೆ 2Bನಲ್ಲಿ ಯಾರು ಬರ್ತಾರೆ ಅಂತ ಹೇಳಿ. 2Bನಲ್ಲಿ ಒಂದೇ ಕಮ್ಯುನಿಟಿ ಬರ್ತಾ ಇದೆ, ಒಂದೇ ಕಮ್ಯುನಿಟಿ, ಓನ್ಲಿ 1 ಕಮ್ಯುನಿಟಿ ಬರ್ತಾ ಇದೆ, ಮುಸ್ಲಿಮ್ಸ್ ಎಕ್ಸ್ಕ್ಲೂಸಿವ್ಲಿ ಅಂತ ಇದೆ. ಲಿಸ್ಟ್ ನನ್ನ ಹತ್ರ ಇದೆ, ಮುಸ್ಲಿಮ್ಸ್ ಎಕ್ಸ್ಕ್ಲೂಸಿವ್ಲಿ. ಇದು ಧರ್ಮದ ಆಧಾರದ ಮೇಲೆ ಕೊಟ್ಟಂಗೆ ಆಗೋದಿಲ್ವಾ ಸಭಾಪತಿಗಳೇ? ಸಂವಿಧಾನದಲ್ಲಿ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಮೀಸಲಾತಿ, ಯಾವುದೇ ಆರಕ್ಷಣೆ ಧರ್ಮದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಕೊಡಕ್ ಬರೋದಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಸಂವಿಧಾನದ ಕರ್ತೃ, ಸಂವಿಧಾನದ ಪಿತಾಮಹ, ನಮ್ಮ ರಾಜ್ಯದ ದೇಶದ SC STಗಳಿಗೆ ಒಂದು ಬದುಕನ್ನು ಕೊಟ್ಟಂತ ಮಹಾಮಹಿಮ ಅಂಬೇಡ್ಕರ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ 4 ಸಂಗತಿಗಳನ್ನು ಹೇಳಿದ್ದಾರೆ ಸಭಾಪತಿಗಳೇ. ಒಂದನೇದು ಕಾರಣ ಏನು ಅಂತ ಹೇಳಿದ್ದಾರೆ, 4 ಕಾರಣಗಳು. ಒಂದನೇದು, ಅವತ್ತು ಸ್ವಾತಂತ್ರ್ಯ ಹೋರಾಟ ಮುಗಿದು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇನ್ನೇನು ಅಧಿಕಾರ ಹಂಚಿಕೆ
ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನ ಇಂಟ್ರಡ್ಯೂಸ್ ಆದಮೇಲೆ 4 ಕಾರಣಗಳು ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟ ಮೇಲೆ ಏನು ಹೇಳಿದ್ದಾರೆ? ಒಂದನೇದು, ಕಾಂಗ್ರೆಸ್ಗೆ SC ST OBCಗಳು ಪ್ರಯಾರಿಟಿ ಅಲ್ಲ. 4 ಕಾರಣಗಳು ಕೊಟ್ಟಿದ್ದಾರೆ. ಅವ್ರಿಗೆ ಆದ್ಯತೆ ಅಲ್ಲ SC ST OBCಗಳು. ಒಂದನೇದು. ಎರಡನೇದು, ಕಾಂಗ್ರೆಸ್ಗೆ ಆದ್ಯತೆ ಯಾರು? ನಮ್ಮ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ತಾ ಇರ್ತಕ್ಕಂಥ ಮುಸ್ಲಿಮರು ಕಾಂಗ್ರೆಸ್ಗೆ ಆದ್ಯತೆ, ಫಸ್ಟ್ ಪ್ರಯಾರಿಟಿ ಅಂತ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಸಭಾಪತಿಗಳೇ. ಮೂರನೇದು ಏನು ಹೇಳಿದ್ದಾರೆ? ನಮ್ಮ ದೇಶದಲ್ಲಿ ಮುಸ್ಲಿಮರ ಬಗ್ಗೆ ವಿಪರೀತ ತುಷ್ಟೀಕರಣ ಆಗ್ತಾ ಇದೆ. ಅಂಬೇಡ್ಕರ್ ಮೂರನೇ ಕಾರಣ ಕೊಟ್ಟಿದ್ದಾರೆ, ವಿಪರೀತ ತುಷ್ಟೀಕರಣ ಆಗ್ತಾ ಇದೆ. ಅವರಿಗೆ ಏನು ಆದ್ಯತೆಯನ್ನು ಕೊಡ್ತಾ ಇದೆ ಆ ಪ್ರಮಾಣದಲ್ಲಿ ನಮ್ಮ ದೇಶದ ಒಳಗಡೆ SC ST OBCಗಳಿಗೆ ಆದ್ಯತೆಯನ್ನ ಕೊಡ್ಲಿಲ್ಲ. ಹಾಗಾಗಿ ನಾನು ಬಹಳ ಅಸಂತುಷ್ಟನಾಗಿದ್ದೇನೆ, ಬೇಸರದಲ್ಲಿದ್ದೇನೆ ಅಂತ ಹೇಳಿದ್ದಾರೆ. ಸಭಾಪತಿಗಳೇ, 4ನೇ ಕಾರಣ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ, ವಿತ್ ಇನ್ವರ್ಟೆಡ್ ಕಾಮ ಅಂಡರ್ಲೈನಿಂಗ್ ನಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದೇ ತುಷ್ಟೀಕರಣ ಕಾರಣದಿಂದ ದೇಶ ಬಹಳ ಬೆಲೆಯನ್ನ ತೆತ್ತುಬಿಟ್ಟಿದೆ. ದೇಶ ವಿಭಜನೆಯಾಗಿದೆ. ದೇಶದ ಪ್ರತಿಯೊಬ್ಬ ಪ್ರಜೆ ಇದರ ನೋವನ್ನು ಅನುಭವಿಸಿದ್ದಾನೆ. ಅಂಬೇಡ್ಕರ್ ಆ ನೋವನ್ನ ನೋಡಿದ್ರು. ಈ ನೋವನ್ನ ಮರಿಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್. ದೇಶ ವಿಭಜನೆಯ ನೋವನ್ನ ನೋಡ್ಬಿಟ್ಟು ಹೇಳಿದ್ರು ಅಂಬೇಡ್ಕರ್, ದಿ ಕಂಪ್ಲೀಟ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಿಟ್ವೀನ್ ಪಾಕಿಸ್ತಾನ್ ಅಂಡ್ ಹಿಂದೂಸ್ತಾನ್ ಅಂತ ಅಂಬೇಡ್ಕರ್ ಹೇಳಿದ್ರು. ಆದ್ದರಿಂದ ನಾವು ಬಹಳ ದೂರ ಬಂದಿದ್ದೇವೆ. ದೇಶ ವಿಭಜನೆ ಆಗ್ಬಿಟ್ಟು ಏನು ನಮ್ಮ ದೇಶ ಬೆಲೆ ತೆತ್ತು ಅನ್ನುವಂಥದ್ದನ್ನ ನಾವೆಲ್ಲ ಅನುಭವಿಸಿದ್ದೆ. ಸಭಾಪತಿಗಳ ಲಾಸ್ಟ್ ಪಾಯಿಂಟ್ ಅನ್ನ ನಾನು ಹೇಳ್ತೇನೆ. ಬಹಳ ಸಾವಿರಾರು ಕಿಲೋಮೀಟರ್ ಧಾವಿಸಿಬಿಟ್ಟಿದ್ದೇವೆ. ಅನೇಕ ಜನ ಪ್ರಧಾನಮಂತ್ರಿಗಳಾಗೋದ್ರು. ಇದನ್ನೆಲ್ಲ ಆದ್ಮೇಲೆ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಬಂದರು. ಮನಮೋಹನ್ ಸಿಂಗ್ ಅವ್ರು ಏನ್ ಹೇಳ್ತಾರೆ? ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ, ನಮ್ಮ ದೇಶದ ಸಂಪನ್ಮೂಲದಲ್ಲಿ, ನಮ್ಮ ದೇಶದ ಆಸ್ತಿ ಪಾಸ್ತಿ ಸಂಪನ್ಮೂಲಗಳಲ್ಲಿ ಮುಸ್ಲಿಂ ಬಂದಿಗಳಿಗೆ ಮೊದಲನೇ ಆದ್ಯತೆ ಸಿಗಬೇಕು. ಮನಮೋಹನ್ ಸಿಂಗ್ ಅವರು ಹೇಳಿದ್ರು. ಇಡೀ ದೇಶದಾದ್ಯಂತ ಚರ್ಚೆ ಆಯ್ತು. ನನ್ನ ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸಭಾಪತಿಗಳೇ, ಮುಸ್ಲಿಂ ಕಮ್ಯುನಿಟಿ ಏನಿದೆ, ಮುಸ್ಲಿಂ ಕಮ್ಯುನಿಟಿ ಬಡವರಿದ್ದಾರೆ. ಎಲ್ಲ ಧರ್ಮದಲ್ಲೂ ಬಡವರಿದ್ದಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಎಲ್ಲ ಧರ್ಮದಲ್ಲೂ ಇದ್ದಾರೆ. ಎಲ್ಲ ಜಾತಿಗಳಲ್ಲೂ ಕೂಡ ಬಡವರಿದ್ದಾರೆ. ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ ಅಂಬೇಡ್ಕರ್ ಅವರು ಮೀಸಲಾತಿ ಕೊಡಬೇಕು ಅಂತ ಹೇಳಲಿಲ್ಲ. ಯಾರಿಗೆ ಹೇಳಿದ್ರು? ಯಾರು ಶೋಷಿತರಿದ್ದಾರೆ, ಯಾರ ಸ್ವಾತಂತ್ರ್ಯ ಹರಣ ಆಯಿತು, ಯಾರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲ, ಯಾರನ್ನ ಬಹಳ ಸಮಾಜದಿಂದ, ಸಂಸ್ಕೃತಿಯಿಂದ, ಶಿಕ್ಷಣದಿಂದ ದೂರ ಇಟ್ಟುಬಿಟ್ಟಿದ್ರು ಅಂಥವರಿಗೆ ಮೀಸಲಾತಿ ಕೊಡಬೇಕು ಅಂತ ಅಂಬೇಡ್ಕರ್ ಹೇಳಿದರು. ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್, ಸಭಾಪತಿಗಳೇ, ನಮ್ಮ ದೇಶದಲ್ಲಿ ಮುಸಲ್ಮಾನ್ ಬಂಧುಗಳು ಬಡವರು ಇದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಮುಸಲ್ಮಾನರು ನಮ್ಮ ದೇಶವನ್ನು 100 ವರ್ಷಗಳ ಕಾಲ ಆಳಿದ್ದಾರೆ. ನಮ್ಮ ದೇಶವನ್ನ 100 ವರ್ಷಗಳ ಕಾಲ ಮುಸ್ಲಿಂ ಸಮುದಾಯ ಆಳಿದೆ. ಹಾಗಾಗಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೀತಾರೆ, ಅಂಥ ಸಮುದಾಯಕ್ಕೆ ರಿಸರ್ವೇಶನ್ ಕೊಡಕ್ ಆಗೋದಿಲ್ಲ. ನಮ್ಮ ದೇಶವನ್ನು ಆಳಿದ್ದಾರೆ. ಓಕೆ, ಬಡವರಿದ್ದಾರೆ, ಆರ್ಥಿಕವಾಗಿ ಅವ್ರನ್ನ ನಾವು ಮೇಲೆತ್ತಬೇಕು, ಕೊಡಿ ಸರ್ಕಾರದಿಂದ ಸೌಲಭ್ಯಗಳನ್ನು.
ರೇಷನ್ ಕೊಡಿ, ಶಿಕ್ಷಣ ಕೊಡಿ, ಉದ್ಯೋಗ ಕೊಡಿ, ನಾಟ್ ರಿಸರ್ವೇಶನ್. ಇಂಥ ನೋವು, ಸಂಕಟ ಎಲ್ಲವನ್ನು ಅನುಭವಿಸತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಮೀಸಲಾತಿಯನ್ನ ತೆಗೆದುಕೊಂಡು ದೇಶವನ್ನು ಯಾವ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ? ಆದ್ರಿಂದ ಸಭಾಪತಿಗಳೇ, ನಾವು ಈ ಬಿಲ್ ಅನ್ನು ವಿರೋಧ ಮಾಡಿಸ್ತೇವೆ. 4% ರಿಸರ್ವೇಶನ್ ಮುಸ್ಲಿಂ ಧರ್ಮಕ್ಕೆ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ಪಿನ್ ಟು ಪಾಯಿಂಟ್ ವಿರೋಧ ಮಾಡ್ತೇವೆ ಸಭಾಪತಿಗಳು. ಹರಿಪ್ರಸಾದ್. ಧನ್ಯವಾದಗಳು ಸಭಾಪತಿಗಳೇ.